ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಸ್ಟಾರ್ಟ್ ಆಗಿದೆ. ಏನು ಗುಡ್ ನ್ಯೂಸ್ ಅಂತ ಸಂಪೂರ್ಣವಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2024ನೇ ಸಾಲಿನಲ್ಲಿ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಪ್ರೋಗ್ರೆಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಫಸ್ಟ್ ಲೆವೆಲ್ನಲ್ಲಿ ಏನಪ್ಪ ಅಂದರೆ ನಮ್ಮ ತಾಲೂಕು ಆಫೀಸರ್ ವೆರಿಫಿಕೇಷನ್ ನೋ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ನೋ ಇದೆ. ಸೊ ಆಗುತ್ತೋ ಏನೋ ಅಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಈಗ ತಾಲೂಕು ಆಫೀಸರ್ ವೆರಿಫಿಕೇಷನ್ ಪ್ರೋಗ್ರೆಸ್ ಸ್ಟಾರ್ಟ್ ಆಗಿದೆ. ಆ ಡಿಸ್ಟಿಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೂಡ ಇನ್ಸ್ಟ್ರಕ್ಷನ್ ಕೂಡ ಬಂದಿದೆ. ಎಲ್ಲ ತಾಲೂಕು ಆಫೀಸರ್ ಕೂಡ ಅಪ್ಲಿಕೇಶನ್ ಏನು ಪೆಂಡಿಂಗ್ ಇದೆ ಅವನ್ನೆಲ್ಲ ಕೂಡ ವೆರಿಫೈ ಮಾಡಿ ಫಾರ್ವರ್ಡ್ ಮಾಡಬೇಕು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ನಂತರ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಸ್ಟಾರ್ಟ್ ಆಗಿರೋ ಬಗ್ಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿಂದು 10/5/2024 ಈ ವಿದ್ಯಾರ್ಥಿ ಕೂಡ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿ ಹಾಕಿದಾಗ ಅವ್ರದ್ದು ವೆರಿಫಿಕೇಷನ್ ನೋ ಅಂತ ಇತ್ತು. ಈಗ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗಿದೆ ಮತ್ತು ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿ ಮತ್ತು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಆ ಬಗ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2023-24ನೇ ಸಾಲಿಂದ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಅರ್ಜಿ ಕೂಡ ಸಲ್ಲಿಸಿದ್ರು. ಸೊ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಡಿಸೆಂಬರ್ 22, 2023ನೇ ತಾರೀಕು ಅರ್ಜಿ ಸಲ್ಲಿಸಿದ್ರು. ಇವ್ರದ್ದೇನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿದಾಗಿಂದ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಎಸ್ ಆಗಿತ್ತು ಮತ್ತು ಬ್ರಾಂಚ್ ನೇಮು ಕೂಡ ಎಸ್ ಆಗಿದೆ ಮತ್ತು ಬ್ಯಾಂಕ್ ಬ್ರಾಂಚ್ ನೇಮ್ ಕೂಡ ಮೆನ್ಷನ್ ಆಗಿದೆ. ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಎಸ್ ಆಗಿದೆ ಮತ್ತು ಅದ್ರ ಜೊತೆಗೆ ಫಸ್ಟ್ ಲೆವೆಲ್ನಲ್ಲಿ ನೋ ಅಂತ ಇತ್ತು. ಇವತ್ತು ಅಪ್ರೂವ್ಡ್ ಆಸ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ. ಹಾಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಇಲ್ಲಿ ಕಾಣ್ತಾ ಇದ್ದೀನಿ, ಭಾವಿಸ್ತಾ ಇದ್ದೀನಿ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಸ್ಕಾಲರ್ಶಿಪ್ ಕಾಂಪೋನೆಂಟ್ನಲ್ಲಿ ಸೆಕೆಂಡ್ ಲೆವೆಲ್ನಲ್ಲಿ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿದು ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ ಅಂತ 15,000 ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ ಮತ್ತು ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂತೆ 3,080. ಇವರು BA ಓದ್ತಾ ಇರ್ತಾರೆ, ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರೋದ್ರಿಂದ ಇವರಿಗೆ 3,080 ರೂಪಾಯಿ ಫೀ ಕನ್ಸೆಷನ್ ಅಮೌಂಟು ಮತ್ತು 15,000 ರೂಪಾಯಿ ವಿದ್ಯಾಸಿರಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಇಲ್ಲಿ ಥರ್ಡ್ ಲೆವೆಲ್ನಲ್ಲಿ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪೋಸ್ಟ್ DBT ಕೂಡ ಎಸ್ ಆಗಿದೆ ಮತ್ತು ಅದರ ಜೊತೆಗೆ ಅಮೌಂಟ್ ಕೂಡ 15,000 ಮತ್ತು ಸೆಕೆಂಡ್ ಲೆವೆಲ್ನಲ್ಲಿ ಪೋಸ್ಟು ಪೇಮೆಂಟ್ ಏನಿದೆ ಅಲ್ಲ ಫೀ ಅಮೌಂಟ್ ಅದು ಕೂಡ ಎಸ್ ಆಗಿದೆ 3,080 ರೂಪಾಯಿ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿದ್ರೆ ಆ ವಿದ್ಯಾರ್ಥಿ ಎಲ್ಲರೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಇನ್ನೂ ಕೂಡ ಏನಪ್ಪ ಅಂದರೆ ನಿಮ್ಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲ ಪೇಮೆಂಟ್ ಏನಂದರೆ ಪೆಂಡಿಂಗ್ನಲ್ಲಿದೆ. ಪೇಮೆಂಟ್ ಅಪ್ರೂವ್ಡ್ ಬೈ DDO ನೋ ಅಂತ ಇದೆ ಮತ್ತು ಅದ್ರ ಜೊತೆಗೆ ಏನಪ್ಪ ಪೇಮೆಂಟ್ ರೆಸ್ಪಾನ್ಸ್ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ. DDO ಅಪ್ರೂವ್ ಮಾಡಿದ ತಕ್ಷಣ ಫೋರ್ತ್ ಲೆವೆಲಲ್ಲಿ ಅವ್ರದ್ದು ಅಪ್ರೂವ್ ಆದ ತಕ್ಷಣ ಅವ್ರ ಅಕೌಂಟ್ಗೆ ಅಮೌಂಟು ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮದು ಕೂಡ ಆಗಿದೆ ಏನೋ ಅಂತ ಒಂದು ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಆಗಿದೆ ಒಂದು ಸರಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು ಇವತ್ತಿನ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿರೋ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.